28 ಬುಧವಾರ 2025 ದಿನ ಮೌನಿ ಅಮಾವಾಸ್ಯೆ ಇರುತ್ತದೆ. ಈ ದಿನ ಕೇವಲ 4 ಲವಂಗಗಳ ಪ್ರಾಚೀನ ಕಾಲದ ಮಹಾ ಉಪಾಯವನ್ನು ಮಾಡಿ ನೋಡಿ. ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀದೇವಿ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ತಕ್ಷಣವೇ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತಲೇ ಹೇಳ್ಬೋದು. ಸುಖ ಶಾಂತಿ ನೆಮ್ಮದಿಯಿಂದ ಮನೆ ತುಂಬುತ್ತದೆ. ಇಲ್ಲಂತೂ ವರ್ಷದಲ್ಲಿ 12 ಅಮಾವಾಸ್ಯೆಗಳು ಬರುತ್ತವೆ. ಇವುಗಳಲ್ಲಿ ಮೌನಿ ಅಮಾವಾಸ್ಯೆಯೂ ಒಂದು ಆಗಿದೆ. ಈ ದಿನ ಮಾಡಿದಂಥ ಪೂಜೆ, ವ್ರತ, ದಾನ ಧರ್ಮಕ್ಕೆ ತುಂಬ ವಿಶೇಷವಾದ ಮಹತ್ವ ಇರುತ್ತದೆ. ಇದರಿಂದ ವ್ಯಕ್ತಿಗೆ ಸಾಕ್ಷಾತ್ ಪೂರ್ವಜರ, ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀದೇವಿ ಆಗಲಿ ಶಿವನ ಆಶೀರ್ವಾದ ಸಿಗುತ್ತದೆ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತಾರೆ. ಒಂದು ಮಾಹಿತಿಯ ಪ್ರಕಾರ ಮನುಷ್ಯರು ಮೌನವಾಗಿದ್ದು ಈ ದಿನ ಗಂಗಾ, ಯಮುನಾದಂಥ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಕುಂಡದಲ್ಲೂ ಸಹ ಸ್ನಾನ ಮಾಡಬಹುದು. ಮುನಿ ಶಬ್ದದಿಂದಲೇ ಮೌನಿ ಶಬ್ದದ ಉತ್ಪತ್ತಿಯೂ ಆಗಿದೆ. ಒಂದು ಮಾಹಿತಿಯ ಪ್ರಕಾರ ಈ ದಿನ ವ್ಯಕ್ತಿಯು ಮೌನವಾಗಿ ಇದ್ಕೊಂಡು ವ್ರತವನ್ನು ಮಾಡಿದ್ರೆ ಮುನಿ ಪದದ ಪ್ರಾಪ್ತಿಯಾಗುತ್ತದೆ ಅಂತ ಮಾಹಿತಿ ಇದೆ. ಈ ಬಾರಿ ಮೌನಿ ಅಮಾವಾಸ್ಯೆಯು 28 ಬುಧವಾರ 2025 ದಿನ ಇರುತ್ತದೆ. ಪ್ರಾಚೀನ ಕಾಲದ ನಂಬಿಕೆಯ ಅನುಸಾರವಾಗಿ ಈ ದಿನ ಸೃಷ್ಟಿಯ ಸಂಚಾಲಕ ಮನುವಿನ ಜನ್ಮವಾಗಿದ್ದು ಹಾಗಾಗಿ ಇದನ್ನು ಮೌನಿ ಅಮಾವಾಸ್ಯೆ ಅಂತಾರೆ. ಈ ದಿನ ಹಲವಾರು ಶುಭ ಸಂಯೋಗಗಳು ಕೂಡ ಬಂದಿವೆ. ಸ್ನೇಹಿತರೆ, ಮೌನಿ ಅಮಾವಾಸ್ಯೆಯ ಬಗ್ಗೆ ಇರುವಂಥ ಒಂದು ಮಾಹಿತಿ ಹೇಗಿದೆ ಅಂದರೆ, ಈ ದಿನ ಮಾಡಿದಂಥ ಪೂಜೆಯಿಂದ ನಿಮಗೆ ಸಾಕ್ಷಾತ್ ಭಗವಂತನ ಆ ಒಂದು ಆಶೀರ್ವಾದ ಸಿಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ಬೇರು ಸಮೇತವಾಗಿ ದೂರ ಆಗುತ್ತವೆ. ಇನ್ನೊಂದೆಡೆ ಭಗವಂತನಾದ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ದಿನವನ್ನು ಎಲ್ಲಕ್ಕಿಂತ ಒಳ್ಳೆಯ ಅವಕಾಶ ಅಂತ ತಿಳಿಯಲಾಗಿದೆ. ಇನ್ನೊಂದೆಡೆ ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ, ಈ ಅಮಾವಾಸ್ಯೆಯ ತಿಥಿಯಂದು ತಾಯಿ ಲಕ್ಷ್ಮೀದೇವಿ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿ ಇರ್ತಾರೆ. ತಮ್ಮ 2 ಕೈಗಳಿಂದ ಭಕ್ತರಿಗೆ ತಮ್ಮ ಕೃಪಾದೃಷ್ಟಿಯನ್ನು, ಆಶೀರ್ವಾದವನ್ನು ನೀಡುತ್ತಾರೆ. ಸ್ನೇಹಿತರೆ, ಒಂದೊಳ್ಳೆ ಈ ಅಮಾವಾಸ್ಯೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಮುಂಜಾನೆ ಬೇಗನೆ ಎದ್ದು ಯಾವುದಾದ್ರೂ ಪವಿತ್ರವಾದ ನದಿಗೆ ಹೋಗಿ ಸ್ನಾನ ಮಾಡಿದ್ರೆ, ಇಡೀ ದಿನ ವ್ರತವನ್ನು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ವಿಷ್ಣು ಮತ್ತು ಶಿವನ ಆಶೀರ್ವಾದ ನಿಮಗೆ ಸಿಗುತ್ತದೆ. ಆದರೆ ಯಾವುದಾದ್ರೂ ಒಂದು ಕಾರಣದಿಂದಾಗಿ ಈ ರೀತಿ ಬೇಗನೆ ಎದ್ದು ನಿಮಗೆ ವ್ರತವನ್ನು, ಪೂಜೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಇಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ದಿನ ನೀವೇನಾದರೂ 4 ಲವಂಗಗಳ ಪ್ರಾಚೀನ ಕಾಲದ ಆ ಒಂದು ಚಿಕ್ಕ ಉಪಾಯವನ್ನು ಮಾಡಿದ್ರೆ ಇಲ್ಲಿ ಈ ದಿನದ ಪೂರ್ತಿ ಫಲ ನಿಮಗೆ ಸಿಗುತ್ತದೆ. ಇದರಿಂದ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಲವಂಗದಲ್ಲಿ ಹಲವಾರು ದಿವ್ಯಶಕ್ತಿಗಳ ವಾಸ ಇರುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ಒಂದು ವೇಳೆ ನೀವೇನಾದರೂ ಲವಂಗಗಳ ಬಳಕೆಯನ್ನು ಶಿವನ ಪೂಜೆ, ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ವಿಷ್ಣುವಿನ ಪೂಜೆಯಲ್ಲಿ ಮಾಡಿದ್ರೆ ಈ ಪೂಜೆಗಳು ತಕ್ಷಣವೇ ಸಿದ್ಧಿಯಾಗುತ್ತವೆ. ಹಾಗಾಗಿ ಆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಯಾಕಂದರೆ ಯಾವ ವ್ಯಕ್ತಿಯ ಮೇಲೆ ಶಿವನ ಆಶೀರ್ವಾದ ಇರುತ್ತದೆಯೋ ಆ ವ್ಯಕ್ತಿ ಜೀವನದಲ್ಲಿ ಬೆಳೆಯುತ್ತಾ ಮುಂದೆ ಸಾಗುತ್ತಾ ಹೋಗುತ್ತಾರೆ. ಎಲ್ಲಕ್ಕಿಂತ ಮೊದಲು ಮನಸ್ಸಿಚ್ಛೆಗಳನ್ನು ಪೂರೈಸುವಂಥ ಒಂದು ಚಿಕ್ಕ ಉಪಾಯವನ್ನು ತಿಳಿಸ್ತೀವಿ, ಕೇಳಿ. ಈ ಅಮಾವಾಸ್ಯೆಯ ದಿನ ಮುಂಜಾನೆ ಸ್ನಾನ ಮಾಡಿದ ನಂತರ ನೀವು ಶುಭ್ರ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ. ಯಾಕಂದರೆ ಶಿವನಿಗೆ ಶುಭ್ರವಾದ ವಸ್ತ್ರಗಳು ಅತ್ಯಂತ ಪ್ರಿಯ ಆಗಿವೆ. ಅನಂತರ ಒಂದು ತಾಮ್ರದ ಲೋಟದಲ್ಲಿ ನೀವು ಜಲವನ್ನು ತೆಗೆದುಕೊಳ್ಳಬೇಕು. ನಂತರ ಅದರಲ್ಲಿ 4 ಲವಂಗಗಳನ್ನು ಹಾಕಬೇಕು. ಆನಂತರ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಶಿವಾಲಯ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿರಿ. ಅಲ್ಲಿ ಹೋದ ನಂತರ ಆ ಲೋಟದಲ್ಲಿರುವಂಥ ಜಲವನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು. ಇಲ್ಲಿ ಶಿವನ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಈ ಬೀಜ ಮಂತ್ರವು ಈ ಪ್ರಕಾರದಲ್ಲಿದೆ: ಶ್ರೀ ಶಿವಾಯ ನಮಸ್ತುಭ್ಯಂ. ಈ ಬೀಜ ಮಂತ್ರವನ್ನು ನೀವು ಶಿವನ ದೇವಾಲಯದಲ್ಲಿ ಜಪ ಮಾಡಬೇಕು. ಆನಂತರ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಿರಿ. ಕೇವಲ ಎಷ್ಟು ಚಿಕ್ಕ ಉಪಾಯವನ್ನು ಈ ಅಮಾವಾಸ್ಯೆಯ ದಿನ ನೀವು ಮಾಡಿದ್ರೂ ಕೂಡ ಶಿವನ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಇನ್ನು 2ನೆಯ ಚಿಕ್ಕ ಉಪಾಯವನ್ನು ಹೇಳ್ತೀವಿ, ಕೇಳಿ. ಇಲ್ಲಿ ನಿಮ್ಮ ಅದೃಷ್ಟವು ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಭಾಗ್ಯವು ಪ್ರಬಲಗೊಳ್ಳಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿ ನೋಡಿ. ಈ ಅಮಾವಾಸ್ಯೆಯ ದಿನ ಸೂರ್ಯಾಸ್ತ ಆದ ನಂತರ ನೀವು ಚೆನ್ನಾಗಿ ಸ್ನಾನ ಮಾಡಿರಿ. ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ. ಯಾಕಂದರೆ ಭಗವಂತನಾದ ವಿಷ್ಣುವಿಗೆ ಹಳದಿ ಬಣ್ಣದ ವಸ್ತ್ರಗಳು ಅತ್ಯಂತ ಪ್ರಿಯ ಆಗಿವೆ. ಆನಂತರ
ಒಂದು ಹೊಸದಾಗಿರುವ ಹಳದಿ ಬಣ್ಣದ ಡಬ್ಬಿಯನ್ನು ನೀವು ತೆಗೆದುಕೊಳ್ಳಿ. ಅದನ್ನು ನೀವು ಬಳಕೆ ಮಾಡಿರಬಾರದು, ಹೊಸದಾಗಿರುವ ಡಬ್ಬಿ ಆಗಿರಬೇಕು. ನಂತರ 4 ಲವಂಗಗಳನ್ನು ತೆಗೆದುಕೊಳ್ಳಿ. ಎಲ್ಲಿ ನಿಮ್ಮ ಮನೆಯಲ್ಲಿ ಭಗವಂತನಾದ ವಿಷ್ಣುವಿನ ಫೋಟೋ ಅಥವಾ ಮೂರ್ತಿ ಇರುತ್ತದೆಯೋ ಅಲ್ಲಿ ನೀವು ಹೋಗಬೇಕು. ನಂತರ ದೇವರ ಕೋಣೆಯಲ್ಲಿ ಸಾಧಾರಣವಾದ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿರಿ. ಅರಿಶಿಣದ ಡಬ್ಬಿ ಮತ್ತು 4 ಲವಂಗಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ. ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಿರಿ. ಈ ಬೀಜ ಮಂತ್ರವು ಈ ರೀತಿ ಇದೆ: ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಂತರ ಆ 4 ಲವಂಗಗಳನ್ನು ಆ ಹಳದಿ ಬಣ್ಣದ ಡಬ್ಬಿಯಲ್ಲಿ ಹಾಕಬೇಕು. ಆನಂತರ ಆ ಡಬ್ಬಿಯನ್ನು ನೀವು ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಬೇಕು. ಕೇವಲ ಇಷ್ಟು ಮಾಡಿದ್ರೂ ಕೂಡ ಈ ಡಬ್ಬಿಯು ಅಭಿಮಂತ್ರಗೊಂಡಿರುತ್ತದೆ. ಈ ಉಪಾಯ ಮಾಡುವ ಮುನ್ನ ಹಳದಿ ಬಣ್ಣದ ಡಬ್ಬಿಯಲ್ಲಿ ನೀವು ಅರಿಶಿಣದ ಪುಡಿಯನ್ನು ಹಾಕಿರಬೇಕು. ಅಭಿಮಂತ್ರಗೊಂಡ ನಂತರ ಈ ಅರಿಶಿಣದ ಡಬ್ಬಿಯನ್ನು ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಬೇಕು. ಕೇವಲ ಇಷ್ಟು ಚಿಕ್ಕ ಉಪಾಯ ಈ ಅಮಾವಾಸ್ಯೆಯ ದಿನ ನೀವು ಮಾಡಿದ್ರೂ ಕೂಡ ಈ ಅರಿಶಿಣದ ಡಬ್ಬಿಯು ಅಭಿಮಂತ್ರಗೊಂಡಿರುತ್ತದೆ. ಇದು ನಿಮ್ಮ ದುರ್ಭಾಗ್ಯವನ್ನು ಶಾಶ್ವತವಾಗಿ ದೂರ ಮಾಡುವ ಕೆಲಸವನ್ನು ಮಾಡುತ್ತದೆ. ಇಡೀ ವರ್ಷ ನೀವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅವುಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ಧನ ಪ್ರಾಪ್ತಿಯ ಒಂದು ಚಿಕ್ಕ ಉಪಾಯವನ್ನು ಹೇಳ್ತೀವಿ ಕೇಳಿ. ಈ ಅಮಾವಾಸ್ಯೆಯ ದಿನ ಸಾಯಂಕಾಲ ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಮುಂದೆ ಒಂದು ದೀಪವನ್ನು ಹಚ್ಚಿರಿ. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ದೇವಿಯ ಚಿತ್ರ ಅಥವಾ ಮೂರ್ತಿಯ ಮುಂದೆ ಇಡಬೇಕು. ಅದರಲ್ಲಿ 4 ಲವಂಗ, 3 ಕರ್ಪೂರದ ತುಂಡುಗಳನ್ನು ಇಡಬೇಕು. ನಂತರ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಇದನ್ನು ಗಂಟು ಕಟ್ಟಿ ನಿಮ್ಮ ಅಂಗೈಯಲ್ಲಿಟ್ಕೊಂಡು ಈ ಒಂದು ಬೀಜ ಮಂತ್ರದ ಜಪವನ್ನು 11 ಬಾರಿ ಮಾಡಿರಿ. ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮಿ ನಮಃ. ಈ ರೀತಿ ಮಾಡಿದ ನಂತರ ಇದು ಅಭಿಮಂತ್ರಗೊಳ್ಳುತ್ತದೆ. ನಂತರ ಈ ಗಂಟನ್ನು ತೆಗೆದುಕೊಂಡು ನೀವು ನಿಮ್ಮ ಒಡವೆಗಳು ಅಥವಾ ಹಣವನ್ನು ಇಡುವಂಥ ಸ್ಥಾನದಲ್ಲಿ ಇಡಬಹುದು. ಕೇವಲ ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಹಣಕಾಸಿನಲ್ಲಿ ವೃದ್ಧಿ ಕಾಣಲು ಶುರುವಾಗುತ್ತದೆ. ಮಾಹಿತಿ ಇಷ್ಟ ಆದರೆ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.